ಆತ್ಮೀಯ ಸ್ನೇಹಿತರು, ಹಾಗೆ ತಾವರೆಕೆರೆಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಗೆ ಈ ಭಾಗದ ಮುಖಂಡರು, ಯುವಕರ ಕಣ್ಮಣಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ವಿಶ್ವಾಸದಿಂದ ರಾಜಕಾರಣವನ್ನು ನಡೆಸಿದಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ಅದು ದಯಾನಂದ ಬಾಬಣ್ಣವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ನಾವು ಅವರನ್ನು ಅವರು ಇದ್ದಾರೆ ಅಂತಕ್ಕಂಥ ಒಂದು ಮನೋಭಾವನೆ ಇವತ್ತಿಗೂ ನಾವು ಇಟ್ಕೊಂಡು ಅವರ ಹುಟ್ಟುಹಬ್ಬವನ್ನು ಅವರ ಸಂಘಟಕರಾದಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಅವರು ಭಾಳ ಅವರ ಏನು ಟೀಮ್ ಇದೆ ಎಲ್ಲರನ್ನು ಸೇರಿಸಿ ಪ್ರತಿ ವರ್ಷ ನಾವು ಮಾಡಬೇಕು, ಅವರ ವಿಚಾರದಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂಥ ಒಬ್ಬ ನಾಯಕರು ನಮಗೆ ಇನ್ನು ಮುಂದೆ ಹುಟ್ಟೋದು ಇಲ್ಲ, ಸಿಗೋದು ಇಲ್ಲ, ಅವರೇ ನಮ್ಮ ಸ್ಫೂರ್ತಿದಾಯಕರು ಅಂತೇಳಿ ಭಾಳ ಉತ್ಸಾಹಕರವಾಗಿ ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದು ಅರ್ಥಪೂರ್ಣವಾಗಿ ಏನು ಅನ್ನದಾನವನ್ನು ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬ ಯುವಕರು ಕೂಡ ರಾಜಕಾರಣ ಬರುತ್ತೆ, ರಾಜಕಾರಣ ಹೋಗುತ್ತೆ. ಯಾಕಂದರೆ ರಾಜಕಾರಣ ಯಾವತ್ತೂ ಮುಖ್ಯ ಅಲ್ಲ, ರಾಜಕಾರಣದಲ್ಲಿ ಸೇಡುವಂತಕ್ಕಂಥದ್ದು ಮುಖ್ಯ ಅಲ್ಲ. ರಾಜಕಾರಣದಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸವನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಯಾರಾದರೂ ರಾಜಕಾರಣ ಮಾಡ್ತಾಯಿದ್ರು ಅಂದರೆ ಅದು ನನ್ನ ಆತ್ಮೀಯ ಸ್ನೇಹಿತ ತಾವರೆಕೆರೆ ದಯಾನಂದ ಬಾಬು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆದರೆ ಯಾವತ್ತೂ ಕೂಡ ಅವರು ನಮಗೆ ಶ್ರೀರಕ್ಷೆ ನಮ್ಮಿಂದ ಅವ್ರು ಇದ್ದೇ ಇರ್ತಾರೆ. ಅವ್ರ ವಿಚಾರದಲ್ಲಿ ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೈ ಜೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ. ಸುರೇಶ್ ಅಣ್ಣರು ಇರ್ಬೋದು, ಪ್ರಶಾಂತ್ ಅಣ್ಣರು ಇರ್ಬೋದು, ಪ್ರಕಾಶ್ ಅಣ್ಣರು ಇರ್ಬೋದು, ರಘು ಅವರು ಇರ್ಬೋದು, ಹಾಗೆ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅಣ್ಣರು ಇರ್ಬೋದು, ಅವರ ಅಣ್ಣ ತಮ್ಮಂದಿರಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರ ಸಂಗಡಿಗರು ಮತ್ತು ನಮ್ಮ ಲಾಯರ್ ಅವರು ಏನು ಅಶೋಕ್ ಅವರು ಇರ್ಬೋದು. ಪಾಪ ಅವರನ್ನು ಅಷ್ಟು ಅಚ್ಚುಮೆಚ್ಚಾಗಿ ಅವರು ಪ್ರೀತಿಸ್ತಾ ಇದ್ರು. ಅವರು ಕೂಡ ಇವರನ್ನು ಅಷ್ಟೇ ರೀತಿಯ ಒಂದು ವಿಶೇಷವಾಗಿ ಗೌರವಿಸ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಬಾಬಣ್ಣವರಿಗೆ, ನನ್ನ ಆತ್ಮೀಯ ಸ್ನೇಹಿತರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷ ನಾವು ಇದೇ ಥರ ಅವರ ಆಚರಣೆಯನ್ನು ಇದೇ ಜಾಗದಲ್ಲಿ ಮಾಡ್ತೇವೆ. ಇದು ಭಾಳಷ್ಟು ಆತುರವಾದಂಥ ನಿರ್ಧಾರವನ್ನು ತಗೊಂಡಿದ್ದಕ್ಕೋಸ್ಕರ ಬೇಗ ಮಾಡಿದ್ದಾರೆ. ಪ್ರತಿ ವರ್ಷ ಇನ್ನೂ ಒಂದು ತಿಂಗಳಿದ್ದಂಗೆ ಸ್ಟೇಜ್ ಹಾಕಿ ಸಾವಿರಾರು ಜನ ಸೇರಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅವ್ರ ಹೆಸರಲ್ಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಅಣ್ಣನಾದಂಥ ಬಾಬಣ್ಣನವರು ದೈವಾಧೀನರಾಗಿದ್ದರೂ ಇವತ್ತು ಅವರು ಇದ್ದಾರೆ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿದೆ. ಅವರು ಇನ್ನೂ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಒಡವೆಯಲ್ಲಿ ಬಂದಿದ್ದಾರೆ ಅಂತ ನಾವು ಭಾವಿಸ್ಕೊಂಡು ಇವತ್ತೊಂದು ದಿವಸ ಈ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವರು ಮಾಜಿ ಅಧ್ಯಕ್ಷರಾಗಿ ಭಾಳಷ್ಟು ರಾಜಕೀಯವಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಭಾಳಷ್ಟು ಊರಿನ ಕೆಲಸ ಇರ್ಬೋದು, ಹೊರಗಡೆ ಇರ್ಬೋದು, ಈ ಯಾವುದೇ